ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದು ಎರಡು ಸಂತಸದ ಸುದ್ದಿಗಳ ನಂತರ ವಿಚಾರ ಪ್ರಸ್ತಾಪ ಮಾಡ್ತೀನಿ. ಒಂದು ಸಂತಸ ಸುದ್ದಿ ಅಂದರೆ ಇವತ್ತಿಗೆ ಇದು ನನ್ನ 100ನೇ ವಿಡಿಯೋ, 100 ವಿಡಿಯೋ ಸಂಖ್ಯೆ. ನನ್ನ ಮಟ್ಟಿಗೆ ಇದು ತುಂಬ ಹೆಮ್ಮೆ ಪಡುವಂಥ ವಿಚಾರ. ಇನ್ನು ಎರಡನೇ ಸಂತೋಷ ಅಂದರೆ ಇವತ್ತಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಸಂಖ್ಯೆ 50. ಇದು ಸಹ ಹೆಮ್ಮೆ ಪಡೋ ವಿಚಾರನೆ. ಕೆಲವರಿಗಿರ್ಬೋದು ಲಕ್ಷಗಳಿಗೆ ಸಬ್ಸ್ಕ್ರೈಬರ್ಸ್ ಇರ್ಬೋದು, ಅವ್ರ ವಿಚಾರ ಅದು ಬೇರೆ, ನಮ್ಮದೇ ಬೇರೆ. ಸೊ ನನಗೆ ಐ ಆಮ್ ಸ್ಯಾಟಿಸ್ಫೈಡ್, ನನಗೆ ಸಂತೋಷ ಆಗ್ತಿದೆ. ಇನ್ನೂ ಜಾಸ್ತಿ ಆಗಬೇಕು. ಒಂದು 200ವರೆಗೂ ಬಂದಾಗ ಒಂದು ಕಾರ್ಯಕ್ರಮ ಬಗ್ಗೆ ಹಮ್ಮಿಕೊಟ್ಟಿದ್ವಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ನೇರವಾಗಿ ವಿಚಾರ ಬರ್ತಾಯಿದೆ. ಈಗ ನಾನು ಇವತ್ತು ಪ್ರಸ್ತಾಪ ಮಾಡಲಿರುವ ವಿಚಾರ ಅಂದರೆ ಜನಸಂಖ್ಯಾ ಸ್ಫೋಟ, ಆರೋಗ್ಯ ಹಾಗೂ ಮಾನಸಿಕ ಸ್ಥಿತಿ, ಇದು ಕುರಿತು ಹೇಳ್ತಾ ಇದ್ರು. ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು, ಏನಪ್ಪ ಆರೋಗ್ಯದ ಬಗ್ಗೆ ಅಥವಾ ಮನಸ್ಸು ಬಗ್ಗೆ ಅಥವಾ ದೇವರ ಬಗ್ಗೆ ದೇವತೆಗಳ ಬಗ್ಗೆ ಧರ್ಮದ ಬಗ್ಗೆ ಮಾತಾಡಿಬಿಟ್ಟು ಇವರೇನು ಜನಸಂಖ್ಯೆಗೆ ಹೋಗ್ಬಿಟ್ಟಲ್ಲ ಅಂತ ನಿಮ್ಮ ಒಂದು ಸಂಶಯ ಇರ್ಬೋದು ಅಥವಾ ಸಂದೇಹ ಕಾಡ್ತಿರ್ಬೋದು. ಆರೋಗ್ಯದ ಬಗ್ಗೆ ಮಾತಾಡ್ತಿರೋದು. ಇವತ್ತು ನಮ್ಮ ದೇಶದ ಜನಸಂಖ್ಯೆ 140 ಕೋಟಿಗೆ ಹೆಚ್ಚಾಗ್ತಿದೆ. ಬಹುಬೇಗ 150 ಕೋಟಿ ಆಗುತ್ತದೆ. ಇವತ್ತು ಪ್ರಪಂಚದಲ್ಲೇ ಅತಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಅತಿ ದೊಡ್ಡ ದೇಶ ನಮ್ಮದು. ಇದು ಸಂತೋಷ ಪಡೋ ವಿಚಾರ ಅಲ್ಲ, ತುಂಬ ಆತಂಕಕಾರಿ ವಿಚಾರ ಇದು. 140 ಕೋಟಿ ಜನಕ್ಕೆ ಆಹಾರ ಬೇಕು, ಎಲ್ಲ ಸವಲತ್ತುಗಳು ಬೇಕು. ಹುಡುಗಾಟ ಇದು. ಭೂಮಿ ಅಷ್ಟೇ ಇರ್ತದೆ, ಜನಸಂಖ್ಯೆ ಎಷ್ಟೇ ಆದರೂ ಭೂಮಿ ಅಷ್ಟೇ ಇರ್ತದೆ, ನೀರು ಅಷ್ಟೇ ಇರ್ತದೆ, ಗಾಳಿ ಅಷ್ಟೇ ಇರ್ತದೆ. ಮತ್ತು ಈ ಸವಲತ್ತುಗಳು ಹೆಂಗೆ ಕೊಡೋಕ್ಕೆ ಸಾಧ್ಯ? ತುಂಬ ಆತಂಕಕಾರಿ ವಿಚಾರ ಇದು. ಹಿಂದೆ ನಾವು ಏನು ಆಹಾರ ತಿಂದರೂ ಸಹ ಅದು ಆರ್ಗಾನಿಕ್ ಆಹಾರ ಆಗಿತ್ತು, ಯಾವುದೇ ರಾಸಾಯನಿಕಗಳು ಇಲ್ಲದಂಥ ಆಹಾರ ಆಗಿತ್ತು, ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ಇಲ್ಲದಂಗೆ ನಾವು ಬಳಸ್ತಿದ್ವಿ. ತುಂಬ ಆರೋಗ್ಯಕರವಾಗಿತ್ತು, ರೋಗಗಳು ಸಹ ಇರ್ತಿರಲಿಲ್ಲ ಜಾಸ್ತಿ. ಇವತ್ತು ಒಂದು ನೆಗಡೆ ಬಂದರೆ 1 ವಾರ 2 ವಾರ ತಗೊಳ್ಳುತ್ತೆ ಸಮಯ. ಒಂದು ನೆಗಡೆ ಬಂದರೆ ಜಾಸ್ತಿ ಬೇಡ, ಕೆಮ್ಮು ಬಂದರೆ ಅದೊಂದು ವಾರ 10 ವಾರ 2 ವಾರ ಸಾಕಷ್ಟು ಹಣ ಖರ್ಚಾಗ್ತದೆ. ಇವತ್ತು ಆರೋಗ್ಯ ಬಂದು ಎಲ್ಲೂ ಇಲ್ಲ. ಕುಡಿಯೋ ನೀರಿನಲ್ಲಿ ಕುಡಿಯೋ ನೀರು ಕಲುಷಿತವಾಗಿದೆ, ಗಾಳಿ ಕಲುಷಿತವಾಗಿದೆ, ಮಣ್ಣು ಕಲುಷಿತವಾಗಿದೆ, ಮನಸ್ಸುಗಳು ಕಲುಷಿತವಾಗಿದ್ದಾವೆ. ಎಲ್ಲಿಯೂ ಸ್ವಚ್ಛತೆ ಇಲ್ಲ. ಈಗ ಕಾರಣ ಏನು? ಅತಿ ದೊಡ್ಡ ಕಾರಣ ಜನಸಂಖ್ಯಾ ಸ್ಫೋಟ. ನಮ್ಮ ದೇಶಕ್ಕೆ 100 ಕೋಟಿ ಜಾಸ್ತಿ ಆಯಿತು. 100 ಕೋಟಿ ಜಾಸ್ತಿ, ತೀರಾ 100 ಕೋಟಿ ಹೆಂಗೋ ನಿಭಾಯಿಸಬಹುದು ಅಷ್ಟೇ. 100 ಕೋಟಿಗೆ ಅದು ತುಂಬ ಜಾಸ್ತಿನೇ ದೊಡ್ಡದು. ಆದ್ದರಿಂದ ನಾವು ಸಂಖ್ಯೆ ಕಡಿಮೆ ಮಾಡ್ಕೋಬೇಕು, ಬೇರೆ ದಾರಿ ಇಲ್ಲ. ನೀವು ಕಡಿಮೆ ಮಾಡೇ ಪ್ರಕೃತಿ ಕಡಿಮೆ ಮಾಡ್ತದೆ. ನೀವು ಜನಸಂಖ್ಯೆ ಕಡಿಮೆ ಮಾಡದೆ ಹೋದರೆ ಸರ್ಕಾರ ಆಗ್ಬೋದು, ಜನರಲ್ಲಿ ಜಾಗೃತಿ ಇರ್ಬೋದು. ನಾವೇನಾದರೂ ನಿರ್ಲಕ್ಷ್ಯ ಮಾಡಿದರೆ ಪ್ರಕೃತಿ ಜನ ಕೆಲಸ ಥರ ಮಾಡ್ತದೆ. ಪ್ರಕೃತಿ ಗೊತ್ತಿದೆ ಏನು ಮಾಡಬೇಕು ಅಂತ. ಆ ಹಂತ ಬರೋದು ಬೇಡ. ಅದರಿಂದ ಸರ್ಕಾರ, ಯಾಕಂದರೆ ಇವತ್ತು ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ, ಕಾರಣ ಜನಸಂಖ್ಯೆ. ಇವತ್ತು ನಮಗೆ ಒಂದು ಹಿಂದೆ ಒಂದು 30-40 ವರ್ಷದ ಹಿಂದೆ ಒಂದು ಎಕರೆ ಜಮೀನು ತಗೋಬೇಕು 5,000 ಸಾವಿರ ಇರಲಿಲ್ಲ. ಇವತ್ತು 5 ಲಕ್ಷ, 10 ಲಕ್ಷ, 50 ಲಕ್ಷ, ಕೋಟಿ, 2 ಕೋಟಿ, 3 ಕೋಟಿ, 10 ಕೋಟಿ ಒಂದು ಎಕರೆ ಜಮೀನಿಗೆ. ಏನು ಯಾಕೆ ಅಷ್ಟೊಂದು? ಸಿಗಲ್ವಲ್ಲ. ಸ್ವಾರ್ಥ, ಮನುಷ್ಯ ಇರೋ ಸ್ವಾರ್ಥ. ಅದು ಮನುಷ್ಯ ಯಾವತ್ತು ಕ್ರೂರಿ ಆಗ್ತಾನೆ, ಸ್ವಾರ್ಥಿ ಆಗ್ತಾನೆ. ಸಿಗಲ್ಲ ಅಂತ ಗೊತ್ತಾದಾಗ, ಯಥೇಚ್ಛವಾಗಿದೆ ಅಂದಾಗ ಮನುಷ್ಯ ಒಳ್ಳೆಯನಾಗಿರ್ತಾನೆ. ಅದು ಮನುಷ್ಯ ಗುಣ. ಅದು ನನಗೆ ಸಿಗಲ್ಲ ಅಂದಾಗ ಅವ್ರು ಎಷ್ಟು ಬೇಕಾದ್ರೆ ಕೆಟ್ಟದನ್ನು ತೋರ್ಸೋಕೆ ಹೋಗ್ತಾರೆ. ಇವತ್ತು ಜಮೀನು ಜಾಸ್ತಿ ಆಗಲಿಕ್ಕೆ ಸೈಡ್ಗಳು ರೇಟ್ ಜಾಸ್ತಿ ಆಗಲಿಕ್ಕೆ ಅದೇ ಕಾರಣ. ಅದರಿಂದ ಜನಸಂಖ್ಯೆ ಕಡಿಮೆ ಆಗಲೇಬೇಕು. ಸರ್ಕಾರ ಇದಕ್ಕೆ ಕ್ರಮ ತಗೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಮತ್ತು ಸರ್ಕಾರ ನಮ್ಮ ವೀಡಿಯೋ ನೋಡಿ ಕ್ರಮ ತಗೊಳುತ್ತಾ ಅಷ್ಟು ನಾವು ಸರ್ಕಾರ ನಮ್ಮನ್ನು ವೀಡಿಯೋ ನೋಡುತ್ತಾ ನೋಡಲ್ವಾ ತಗೊಳ್ತಾ ಅದು ಪಕ್ಕಕ್ಕಿಟ್ಟರೆ ಜನ ಅಂತ ನೋಡ್ತೀರಲ್ಲ, ಕೆಲವರೇ ಆಗ್ಬೋದು. ಮತ್ತು ನಾವು ತಗೋಬೇಕು, ಸರ್ಕಾರ ಎಲ್ಲ ನಮ್ಮಲ್ಲಿ ಬರಬೇಕದು. ಈಗ ಸದ್ಯಕ್ಕೆ ಒಂದು ಮಗು ಸಾಕು, ಇಬ್ಬರು ಬೇಕಾಗಿಲ್ಲ. ಜನಸಂಖ್ಯೆ ಕಡಿಮೆ ಆಗಬೇಕಂದಾಗ ಒಂದು ಮಗು ಸಾಕು. ಜೊತೆಗೆ ಮದುವೆ ವಯಸ್ಸು ಹುಡುಗಿಯರಿಗೆ ಕನಿಷ್ಠ ವಯಸ್ಸು ಹೇಳ್ತಿರೋದು ನಾನು ಒಂದು 21 ಮಾಡಬೇಕು. ಈಗ 21ಕ್ಕೆ ಯಾರು ಮದುವೆ ಆಗ್ತಾಯಿಲ್ಲ, ಕೆಲವರು 24, 25, 25 ಇಷ್ಟು ಮದುವೆ ಆಗ್ತಾಯಿದ್ದಾರೆ. ಅದಿರಲಿ. ಆದರೂ ಈ 18 ವರ್ಷದೊಳಗೆ 21 ವರ್ಷ, ಹುಡುಗರಿಗೆ 23 ವರ್ಷ ಆದರೆ ಸ್ವಲ್ಪ ಚೂರು ಆ ರೇಟ್ ಕಡಿಮೆ ಆಗೋ ಚಾನ್ಸಸ್ ಇದೆ, ಅದು ರೂರಲ್ ಏರಿಯಾಗಳಲ್ಲಿ.
ಅದೇನು ದೊಡ್ಡ ಪರಿಣಾಮಗಳು ಬೀರೋದಿಲ್ಲ. ದೊಡ್ಡ ಪರಿಣಾಮ ಅಂದರೆ ಒಂದು ಮಗು ಸಾಕೋದು ನಿರ್ಧಾರ ತಗೋಬೇಕು ನಾವು. ಒಂದೇ ಮಗು ಸಾಕಪ್ಪ, ಗಂಡು ಹೆಣ್ಣು. ಅದರಲ್ಲಿ ಸಹ ಮತ್ತೆ ಮದುವೆ ಆದ ನಂತರ ಒಂದು 2 ವರ್ಷ 3 ವರ್ಷ ಮಕ್ಕಳು ಬೇಡ ಅನ್ನೋ ಸಿದ್ಧಾಂತಕ್ಕೆ ಬರಬೇಕು ಅವರು. ಅಥವಾ ಮದುವೆ ಸ್ವಲ್ಪ ಲೇಟಾಗಿ ಮಾಡ್ಕೊಂಡ್ರೆ ಆಯಿತು, 21 ಬೇಡಪ್ಪ, ಒಂದು 22 23 ವರ್ಷಕ್ಕೆ ಮದುವೆ ಮಾಡ್ಕೊಂಡ್ರೆ ಸ್ವಲ್ಪ ಆವಾಗ ಈ ಸಮಸ್ಯೆ ಬರೋಣ. ಇದು ನಮ್ಮಲ್ಲಿ ಬರಬೇಕು. ಆಗ ಈ ಸರ್ಕಾರ ಕೆಲವು ಯೋಜನೆಗಳು ಅಥವಾ ನಾವು ರೂಪಿಸ್ಕೊಂಡು ನಾವು ಸುಖವಾಗಿರಕ್ಕೆ ಇರಬೇಕಾದ್ರೆ ಮಾಡುತ್ತೆ ಸರ್ಕಾರ. ಜನಸಂಖ್ಯೆ ಕಡಿಮೆ ಇದ್ದಾಗ ಭ್ರಷ್ಟಾಚಾರ ಕಡಿಮೆ ಆಗ್ತದೆ, ಮನುಷ್ಯನ ಆಸೆ ಕಡಿಮೆ ಆಗ್ತದೆ, ಸ್ವಾರ್ಥ ಕಡಿಮೆ ಆಗ್ತದೆ. ಈಗ ಸಿಗುತ್ತೆ, ಯಾಕೆ ಇರ್ತೀರಿ? ಇದನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾಯಿದ್ದೀನಿ. ಆದ್ದರಿಂದ ಈ ವಿಡಿಯೋ ಸರ್ಕಾರಕ್ಕೆ ಹೋಗೋದು ಆಮೇಲೆ, ಸರ್ಕಾರಕ್ಕೆ ಈ ವಿಡಿಯೋ ಸರ್ಕಾರ ಕ್ರಮ ತಗೊಳುತ್ತೆ. ಸರ್ಕಾರಕ್ಕೆ ಇದು ಹೋಗೋಲ್ಲ, ಅದನ್ನ ಗೊತ್ತಿದೆ. ಜನರಿಗಂತೂ ಹೋಗುತ್ತಾ, ಕೆಲವ್ರಿಗಾದ್ರೂ ಹೋಗುತ್ತಾ, ಒಂದು 50 ಜನ 100 ಜನಕ್ಕೆ ಹೋಗುತ್ತಾ? ಆದಾಗ ಜಾಗೃತಿ ಇಲ್ಲಿಂದ ಆರಂಭ ಆಗಬೇಕು. ಹೌದು, ನಾವು ಹೆಣ್ಮಕ್ಳಿಗೆ 21 ವರ್ಷಕ್ಕಿಂತ ಬೇಗ ಮದುವೆ ಮಾಡಬಾರ್ದು. ಗಂಡು ಮಕ್ಕಳಿಗೆ ಅದೇನು ರಿಸ್ಕ್ ಇಲ್ಲ, ಯಾಕಂದರೆ ಯಾರೇ ಎಲ್ಲರೂ ಯೂಶ್ವಲಿ 25 ವರ್ಷ ನಂತರ ಮದುವೆ ಆಗ್ತಿದ್ದಾರೆ. ಸೊ ಸಮಸ್ಯೆ ಅದಿಲ್ಲ. ಆದರೂ ಒಂದು ನಿಯಮ ಇಟ್ಕೋಬೇಕು. ನಂತರ ಒಂದು ಮಗು ಸಾಕು, ಗಂಡು ಹೆಣ್ಣು ಒಂದೇ ಸಾಕು. ಆ ದೃಢ ನಿರ್ಧಾರಕ್ಕೆ ಬಂದಾಗ ಜನಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಜನರ ಆ ಕಡೆ ಇದ್ದಾಗ ಸರ್ಕಾರ ಕಾಳು ಮಾಡ್ತದೆ. ಅವಾಗ ಎಲ್ಲರೂ ಇಲ್ಲ, ಈ ದೇಶಕ್ಕೆ ಒಂದೇ ಮಗು ಸಾಕು, ಗೌರ್ಮೆಂಟ್ ರೂಲ್ ಮಾಡ್ತಾರೆ. ಇಂದಲ್ಲ ನಾಳೆ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ಆ ಒಂದು ಬಲವಂತವಾಗಿ ನಾವು ಅದಕ್ಕೆ ಹೊಂದ್ಕೊಳ್ಳೋಕ್ಕಿಲ್ಲ. ನಾವು ಹೊಂದ್ಕೊಂಡು ಹೋಗ್ಬಿಟ್ರೆ ಇದಪ್ಪ ಒಂದು ಮಗು ಸಾಕು ಅಂತ ನಾವೇ ನಿರ್ಧಾರ ತೆಗೆದುಕೊಂಡಾಗ ಸರ್ಕಾರಕ್ಕೆ ಕಾನೂನು ಭಾಳ ಈಸಿ ಆಗ್ತದೆ. ಇದು ದೇಶದ ವಿಚಾರ ಹೇಳ್ತಿರೋದು. ಜೊತೆಗೆ ಆರೋಗ್ಯ ವಿಚಾರ, ಮನಸ್ಸು ಚೆನ್ನಾಗಿರ್ತದೆ, ಆರೋಗ್ಯ ಚೆನ್ನಾಗಿರ್ತದೆ. ಆವಾಗ ಈ ರಾಸಾಯನಿಕ ಗೊಬ್ಬರ ಕಡಿಮೆ ಆಗ್ತದೆ, ಕ್ರಿಮಿನಾಶಕಗಳು ಕ್ರಿಮಿಕೀಟಕ ನಾಶಕಗಳು ಕಡಿಮೆ ಆಗ್ತದೆ. ಆವಾಗ ಒಳ್ಳೆಯ ಆಹಾರ ಸಿಗುತ್ತದೆ. ನೀರು, ಯಾಕಂದರೆ ಯಾವಾಗ ನಾವು ಜನಸಂಖ್ಯೆ ಕಡಿಮೆ ಆಗ್ತದೆ, ನೀರು ಮೇಲೆ ಒತ್ತಡ ಕಡಿಮೆ ಆಗ್ತದೆ. ಆದ್ದರಿಂದ ಈ ಒಂದು ಜನಸಂಖ್ಯೆಯನ್ನು ಕಡಿಮೆ ಮಾಡ್ಕೋಬೇಕು ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಯೋಚನೆ ಮಾಡಬೇಕಂತ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಚಾನಲ್ ವೀಕ್ಷಕರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಅದು ಪಕ್ಕಕ್ಕಿಟ್ಟರೆ ನಿಮಗೆ ಪದೇ ಹೇಳ್ತಾ ಇದ್ದೀನಿ. ನಾವು ಆರೋಗ್ಯ ಕ್ರಾಂತಿಗಾಗಿ 3 ದಿನಗಳ ಉಪವಾಸ ದೀಕ್ಷೆಯನ್ನು ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿದ್ದೀವಿ. ಇನ್ನು ದಿನಾಂಕ ನಿಗದಿ ಮಾಡಿಲ್ಲ, ಸರ್ಕಾರಕ್ಕೆ ಪತ್ರ ಬರೀಬೇಕು. ಯಾಕೆ ಬರೀಬೇಕಂದ್ರೆ ಮೊದಲು ನಮಗೆ ಆ ಬೆಂಬಲ ಬೇಕಾಗ್ತದೆ. ಯಾಕಂದರೆ ನಾವು ಮಾಡ್ತೀವಿ ಸಮಾಜಕ್ಕೋಸ್ಕರ ಅಂದಾಗ ನಾನೊಬ್ಬನೇ ಸಮಾಜ ಅಲ್ಲ, ಒಂದು 50 ಜನ ಸಮಾಜ ಅಲ್ಲ, ಹಲವು ಜನ ಸಮಾಜ ಅಲ್ಲ ಅಂದಾಗ ಬರಬೇಕಲ್ಲ. ಬಂದಾಗ ಒಂದು ದಿನಾಂಕ ನಿಗದಿ ಮಾಡಿ ಆರೋಗ್ಯ ಕುರಿತು ಮತ್ತಷ್ಟು ಜಾಗೃತಿ ಮೂಡಿಕೆ ಹೇಗೆ ಅಂತ ನಾವು ಯೋಚನೆ ಮಾಡೋಣ. ಹಣ ಇದ್ದಂಗೆ ನಾವು ಯಾವ ಥರ ಆರೋಗ್ಯ ಕಾಪಾಡ್ಕೋಬೇಕಂತ ನಾವು ಯೋಚನೆ ಮಾಡಬಹುದು. ಈ ನಿಟ್ಟಿನಲ್ಲಿ ನಿಮಗೆ ನಾನು ಏನು ಬಯಸ್ತಾ ಇದ್ದೀನಿ ನಿಮ್ಮ ಬೆಂಬಲ ಅಂದರೆ ಈ ವಿಡಿಯೋ ನೋಡಿಸ್ಕೊಂಡ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹೇಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ನಿಮ್ಮ ಸ್ನೇಹಿತರಿಗೆ ಹೇಳಬೇಕು ಅಂತ ಬಯಸ್ತಾ ಇದ್ದೀನಿ. ವಂದನೆಗಳು.